ಸರ್ವೇ ಭವಂತು ಸುಖಿನಃ. ತುಲಾ ರಾಶಿಯವರಿಗೆ ಈ ವಾರ ಹೇಗಿದೆ ನೋಡೋಣ ಬನ್ನಿ. ಶುಕ್ರ ನಿಮ್ಮ ಷಷ್ಠ ಸ್ಥಾನದಲ್ಲಿ ಇಲ್ಲಿವರೆಗೂ 5 ತಿಂಗಳಿಂದ ಷಷ್ಠ ಸ್ಥಾನದಲ್ಲಿ ಇದ್ದಿದ್ದರಿಂದ ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇರಲಿಲ್ಲ. ಮುಖ್ಯವಾದಂತಹ ಕೆಲವು ಹೆಂಗಸರೊಡನೆ ವೈಮನಸ್ಸೇ ಇತ್ತು. ಇದರಿಂದ ಅನೇಕ ರೀತಿಯಲ್ಲಿ ನಿಮಗೆ ಮಾನಸಿಕ ಕ್ಲೇಶ ಆಗಿತ್ತು. ಮತ್ತು ಈಗ ಶುಕ್ರ ಆ ಸ್ಥಾನವನ್ನು ಬಿಟ್ಟು ಸಪ್ತಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಇದರಿಂದ ಮುಖ್ಯವಾದಂತಹ ಕೆಲವು ಸಂಬಂಧಗಳಲ್ಲಿ, ಪಾರ್ಟ್ನರ್ಶಿಪ್ಗಳಲ್ಲಿ ಮತ್ತು ನಿಮ್ಮ ಮದುವೆಯಾಗಿರುವಂತಹ ಗಂಡ ಅಥವಾ ಹೆಂಡತಿಯೊಡನೆ ಮನಸ್ಸಿಗೆ ಕ್ಲೇಶ ಉಂಟಾಗಬಹುದು. ಮುಖ್ಯವಾದಂತಹ ಸಂಬಂಧಗಳಲ್ಲಿ ಒಡಕುಗಳನ್ನು ಶುಕ್ರ ನಿಮಗೆ ತೋರಿಸಬಹುದು. ಅದನ್ನೆಲ್ಲದನ್ನು ಸರಿ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಮತ್ತು ಈ ವಾರದಂದು 28, 29ನೇ ತಾರೀಕಿನಂದು ಮನಸ್ಸಿಗೆ ಕ್ಲೇಶ ಆಗೋದಿದೆ. ಸಂಬಂಧಗಳಲ್ಲಿ ಒಡಕುಗಳು ಹೆಚ್ಚೇ ಆಯಿತು ಅನ್ನುವಂತಹ ಭಾವನೆ ನಿಮ್ಮನ್ನು ಕಾಡೋದಿದೆ. ಅದು ಬಿಟ್ಟರೆ ಬೇರೆ ಎಲ್ಲ ದಿನಗಳು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗೋದಿದೆ. ಆದ್ದರಿಂದ ಒಡಕು ವೈಮನಸ್ಯ ಉಂಟಾದಾಗ 2 ದಿನ ಮುಖ್ಯ ನಿರ್ಧಾರಗಳನ್ನು ಮಾಡಬೇಡಿ. ನಮ್ಮ ಈ ಚಾನಲ್ನಲ್ಲಿ ಗ್ರಹಶಾಂತಿ ಶ್ಲೋಕ ಹಾಗೂ ನಮ್ಮ ಭಗವದ್ಗೀತಾ ಶ್ಲೋಕಗಳನ್ನು ನಾವು ಹಾಕ್ತಾ ಇದ್ದೇವೆ. ಅದನ್ನು ಮನನ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಲ್ಲರಿಗೂ ಶುಭಮಸ್ತು.